ಹಾಯ್ ಗೈಸ್, ಐ ಲವ್ ಯು ಅಂತ ಹೇಳ್ಬೋದಾ, ಇಲ್ಲ ಏನಿಲ್ಲ ಏನಿಲ್ಲ ಅಂತ ಹೇಳ್ಬೋದಾ? ಯಾವ ಹೇಳ್ಬೋದು? ಸೊ UI ಸಿನಿಮಾ ನೋಡಕ್ಕೆ ಹೈದರಾಬಾದ್ ನಿಂದ ಬಂದಿದ್ದೀನಿ. ನಮ್ ತೆಲುಗು ಕಡೆ ಬಿಡುಗಡೆ ಆಗಿದೆ. ಅರ್ಥ ಆಗ್ತವೋ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೂ ಇಲ್ಲಿ ತನಕ ಬಂದಿದ್ದೀನಿ. ಬಂದು ನೋಡುವಾಗ ಇಲ್ಲೂ ನಮ್ಗೆ ಗೊತ್ತಾಗ್ಲಿಲ್ಲ ಸಿನಿಮಾ ಏನು ಅಂತ. ಸಿನಿಮಾ ವಿಷಯ ಏನು ಅಂದ್ರೆ, ನೀವು ಸತ್ಯವಾಗಿದ್ರೆ ನಿಮ್ಮ ಸಿನಿಮಾ ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೋ. ನೀವು ಸುಳ್ಳಾದ್ರೆ ನೀ ಕೆಲಸ ಬಿಟ್ಬಿಟ್ಟು ಬಂದು ಸಿನಿಮಾ ನೋಡು ಅಂತ ಅವ್ರು ಹೇಳಿದ್ರು. ಆ್ಯಂಡ್ ಸಾಂಗ್ ಇದೆ, ಎಲ್ಲ ಚೀಪ್ ಜಸ್ಟಿಫಿಕೇಶನ್ ಮಾಡಿದ್ರು. ಸಿನಿಮಾ ರಿಲೀಸ್ ಆಗುವಾಗ 500 to 1000 rupees ಕಲೆಕ್ಷನ್ಗೋಸ್ಕರ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡ್ತಾರೆ. ಬಟ್ ಹೀಗೆ 150 rupeesಗೆ ನಾನು ತಗೊಂಡಿದ್ದೀನಿ. ಫಸ್ಟ್ ಶೋ ಟಿಕೆಟ್ 150, ಎಲ್ಲ ಚೀಪ್ ಜಸ್ಟಿಫಿಕೇಶನ್ ಆಗಿದ್ರಾ? ನಿಮ್ಮದು ದೊಡ್ಡದು, ನಮ್ಮದು ಚಿನ್ನದು. ಇದು ಜಸ್ಟಿಫಿಕೇಶನ್ ಬೇಕಾ? ಸಿನಿಮಾ ತೆಗೆದ್ರೆ 2.5 hours ತೆಗಿತಾರೆ, ಇವರು 1.5 hours ತೆಗೆದ್ರೆ ಚಿಕ್ಕದಲ್ವಾ? ನಿಮ್ಮದು ದೊಡ್ಡದು, ನಮ್ಮ ಚಿಕ್ಕದು. ಜಸ್ಟಿಫಿಕೇಶನ್ ಆಗಿದಲ್ವಾ? ಓಕೆ. ಆ್ಯಂಡ್ ಡೈಲಾಗ್, ಇನ್ನು ಒಂದು ಡೈಲಾಗ್ ಇದೆ, ಕಾಮದಲ್ಲಿ ಹುಟ್ಟಿರೋ ಮಗುಗೆ ಕಾಮ ತಪ್ಪಂತ ಹೇಳ್ದಿರಾ ಅಂತ ಒಂದು ಸೀನ್ ಇದೆ. ಆ್ಯಂಡ್ ಸತ್ಯ ಅನ್ನೋ ಕ್ಯಾರೆಕ್ಟರು ಸುಂದರವಾದ ಪ್ರಪಂಚಗೋಸ್ಕರ ಅವನು ಕಷ್ಟಪಟ್ಟರೆ ಕಲ್ಕಿ ಬಂದು ನಾನು ಹಾಡು ಮಾಡಿಬಿಟ್ಟೆ, ಇದೊಂದು ಡೈಲಾಗ್ ಇದೆ. అండ్ సినిమాలో 2 మిస్టేక్స్ ఫైండ్ అవుట్ చేయను. ఐ ఫైండ్ 2 మిస్టేక్స్ దేర్. కత్తి మీద ముఖం మీద ఘాటు ఉండదు, ಕಂಟಿನ್ಯೂಟಿ ಮಿಸ್ ಅಯ್యింది. ಪಿರ್ರ ಪೈನ ಜಾತಿ ನಂಬರ್ ಮಿಸ್ ಅಯ್యింది. ಇನ್ನೊಂದು ವಿಷಯ, ಮುಂದೆ ಕಾಲದಲ್ಲಿ ನಿಮ್ಮ ಜಾತಿ ಹೆಸರು ಮರ್ತುಬಿಟ್ಟು 301 302 ಅಂತ ಜ್ಞಾಪಕ ಇಟ್ಕೊಳ್ಳಿ. ಏನು? ಇನ್ನೊಂದು ವಿಷಯ, ನಿಮ್ಮ ಜಾತಿ ಇಲ್ದ್ರೆ ನೀವು ಜಾತಿ ಇಟ್ಕೊಂಡು ಒಬ್ಬ ಗಾಡ್ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಮಂಥವ್ರು ಅರಿಸಿಲ್ ವಿಷಯಗಳು ಬರಬೇಕು ಅಲ್ವಾ, ಪಾಲಿಟಿಕ್ಸ್ಗೋಸ್ಕರ ಅದು ತೋರಿಸ್ತಾರೆ. ಜನ ಅಂತ ಹೇಳ್ತಾರೆ ಪ್ರಜಾಕೀಯ, ಅದು ಏನಿಲ್ಲ. ಕಳ್ಳ ಯಾರಂದ್ರೆ ಜನ, ಅವನು ಹೇಳಿದ್ರು. ಇನ್ನೊಂದು ವಿಷಯ, ಉಪ್ಪಿ ಸಾರ್ ಹೇಳಿದ್ರು, ತಲ ಬಗಸ್ಕೊಂಡಲ್ಲ ತಲ ಎತ್ತಾಡ್ಕೊಂಡು ಸಿನಿಮಾ ನೋಡ್ಬೇಕಂದ್ರೆ ಹಾಗೆ ಮಾಡಿದ್ರು. ನಾನು ಒಬ್ಬನೇ ಇನ್ಫಾರ್ಮೇಶನ್ ಶೇರ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ತಲೆ ಬಗಸ್ಕೊಂಡು ನೋಡಿದ್ದೀನಿ. ಆ್ಯಂಡ್ ಇದರಲ್ಲೂ ಕಾಮನ್ ವಿಷಯ ಏನು ಅಂದರೆ, ಆಡಮ್ ಯುಗೆ ಆ್ಯಪಲ್ ಬೇಕು, ನ್ಯೂಟನ್ಗೆ ಆ್ಯಪಲ್ ಬೇಕು, ನಮ್ಮ ಉಪ್ಪಿ ಸಾರ್ಗೆ ಆ್ಯಪಲ್ ಬೇಕು. ವಾಟ್ ಈಸ್ ದ ಕೋಇನ್ಸಿಡೆನ್ಸ್? ಆ್ಯಂಡ್ ಇದರಲ್ಲಿ ಇನ್ನೂ ಕೋಇನ್ಸಿಡೆನ್ಸ್ ಇದೆ. ಬಾಳೆಕಾಯಿನ 50 CRಗೆ ಸೇಲ್ ಮಾಡಿದರೆ, ಅದು ಪೇಪರಲ್ಲಿ ಆರ್ಟಿಕಲ್ ಬಂದಿದೆ. ಇವ್ರು ಉಪ್ಪಿ ಸಾರು ಟೈಮ್ ಟ್ರಾವೆಲ್ ಮಾಡು ಅದೇ ಸೀನ್ನ ಸಿನಿಮಾನಲ್ಲಿ ಇಟ್ಟಿದ್ರಿ. ನೋಡಿ ಅವ್ರ ಕ್ರಿಯೇಟಿವಿಟಿ. ಸೊ 10 ವರ್ಷದಿಂದ ಸಿನಿಮಾ ಸ್ಟೋರಿ ಏನು ಅಂದರೆ ಥಾಟ್, ಓನ್ಲಿ ಉಪ್ಪಿ ಸಾರ್ ಕ್ರಿಯೇಟಿವಿಟಿ. ನಾನು ಇಲ್ಲಿ ತನಕ ಬರೋ ಕಾರಣ 2 ಕಾರಣ, ಒಬ್ಬ ಕನ್ನಡ ಜನ ಆ್ಯಂಡ್ ಉಪ್ಪಿ ಸಾರ್ ಕ್ರಿಯೇಟಿವಿಟಿ. ದಟ್ಸ್ ಇಟ್. ಆ್ಯಂಡ್ ಇನ್ನೊಂದು ವಿಷಯ, ಆ್ಯಂಡ್ ನಮ್ಮ ರಾಜ್ಕುಮಾರ್ ಸಾರ್ಗೆ ಚೆನ್ನಾಗಿರಲ್ಲ ಅಂತ ಹೇಳಿದರು. ಅವರು ತ್ವರಗ ಗುಣ ಆಗಲಿ ಅಂತ ಪ್ರಾರ್ಥಿಸ್ತು. ಆ್ಯಂಡ್ ಥ್ಯಾಂಕ್ಸ್ ಟು ರಾಜ್ಕುಮಾರ್ ಆ್ಯಂಡ್ ಪುನೀತ್ ರಾಜ್ಕುಮಾರ್. ಯಾಕೆಂದರೆ ಇಷ್ಟೊತ್ತು ಕನ್ನಡ వచ్చింది అంటే ರಾಜ್ಕುಮಾರ್ ಅವ್ರ ಪಿಕ್ಚರ್ ಫಿಲಮ್ ನೋಡಿ ಈ ಥರ ನಾವು ಇದು ಒಬ್ಬ ವಿಷಯ. ಒಂದು ವಿಚಾರ, ನಮ್ಮ ನ್ಯೂಸ್ ಪೇಪರ್ದಲ್ಲಿ ಕನ್ನಡ ನಟ ರಾಜ್ಕುಮಾರ್, ಕನ್ನಡ ರಾಜ್ಕುಮಾರ್ ಅಂತ ಹೆಸರು ಇದೆ ಅಂತ 2020 ಲಾಕ್ಡೌನಲ್ಲಿ ನೋಡಿದ್ದೀನಿ. ಮೊದಲು ಚೆನ್ನಾಗಿರಲ್ಲ, ఉన్న విషయం చెప్తున్నా, ಮೊದಲು ಚೆನ್ನಾಗಿಲ್ಲ. ಆಮೇಲೆ ಅವನ ಹತ್ರ ಇರೋ ವಾಯ್ಸ್, ಮಧುರವಾದ ಗಾನನ నన్ను అట్రాక్ట్ ಮಾಡಿದ್ರು. అదే కన్నడ నేర్చుకునేదాకా వచ్చింది. అండ్ ఇట్ మేక్స్ మీ టు లర్న్ కన్నడ. అండ్ థ్యాంక్స్ టు రాజ్కుమార్.